ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆ ನಾ యేసయ్యా, ಎಂದೆಂದು ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿ. ನಮಸ್ಕಾರ, ನಾನು ಕ್ಲಾರಾ. ಜೆನಿಫರ್ ಕೂಡ ಇಲ್ಲಿದ್ದಾರೆ. ಇವತ್ತು ನಾವು ಯೌವನದ ಮಹಿಳೆಯರ ನಡುವೆ ಒಂದು ವಿಶೇಷ ಅಗತ್ಯದ ಬಗ್ಗೆ ತುಂಬಾ ಚರ್ಚೆ ಕೇಳ್ತಿದ್ದೇವೆ. ಅವರ ಜೀವನದಲ್ಲಿ ಪೂರೈಸಿದ ವಿಶೇಷ ಅಗತ್ಯ ಏನದು ಕ್ಲಾರಾ? ಹೌದು, ನಾವು ಇತ್ತೀಚೆಗೆ ಒಬ್ಬ ಯುವ ತಾಯಿಯ ಮಾತನ್ನು ಕೇಳಿದೆ. ಅವರು ಹೇಳ್ತಿದ್ರು, ನಾನು ನನ್ನ ಮಗಳ ಜೊತೆ ಹೇಗೆ ನಡ್ಕೊಳ್ಬೇಕೆಂದು ನನಗೆ ತಿಳಿತಾ ಇಲ್ಲ. ಅವಳಿಗೆ ಇತ್ತೀಚೆಗೆ ಮಾತಾಡಲು ಕಲಿಯಲು ಶುರು ಆಗಿದೆ. ಆದ್ರೆ ಅವಳಿಗೆ ತಿಳಿದಿರುವುದು ಒಂದು ಶಬ್ದ ಮಾತ್ರ, ಇಲ್ಲ ಇಲ್ಲ ಇಲ್ಲ. ಅವಳು ಏನು ಮಾಡಬೇಕೆಂದು ತನ್ನ ತಾಯಿಯನ್ನ ಕೇಳುವುದಕ್ಕೆ ಸಾಧ್ಯವಿಲ್ವೇ? ಅವಳ ತಾಯಿ ಕೆಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ರು. ಆ ಯುವ ತಾಯಿ ತನ್ನ ಅಳಲು ಹಂಚಿಕೊಳ್ಳಲು ಮತ್ತು ಸಲಹೆ ಪಡೆಯಲು ಒಬ್ಬ ಹಿರಿಯ ಮಹಿಳೆಯನ್ನು ಕಂಡುಕೊಳ್ಳಲು ತುಂಬಾ ಇಚ್ಛಿಸ್ತಾ ಇದ್ರು. ಅವಳಿಗೆ ಒಬ್ಬ ಮಾರ್ಗದರ್ಶಿ ಬೇಕಾದಂತಿದೆ. ಏನದು? ಮಾರ್ಗದರ್ಶಿ, ಒಬ್ಬ ನಂಬಿಗಸ್ತ ಹಿರಿಯ ಸ್ನೇಹಿತರು. ಅವರೊಂದಿಗೆ ನಾವು ನಮ್ಮ ಅಂತರಂಗದ ಸಮಸ್ಯೆಗಳನ್ನು ಹಂಚಿಕೊಳ್ಬಹುದು. ಮಾರ್ಗದರ್ಶಿ ಜ್ಞಾನ, ಸ್ನೇಹ ಮತ್ತು ಸಹಾಯ ಒದಗಿಸ್ತಾರೆ, ಜೀವನದ ಒಳ್ಳೆಯ ಕ್ಷಣಗಳಲ್ಲೂ ಕಠಿಣ ಕ್ಷಣಗಳಲ್ಲೂ. ಜೆನಿಫರ್, ನೀನು ಒಬ್ಬ ಮಾರ್ಗದರ್ಶಿಯನ್ನು ಹೊಂದಿದೀಯಾ? ಹೌದು, ನನ್ನ ಮಾರ್ಗದರ್ಶಿಯ ಹೆಸರು ಎಸ್ತೇರ್. ಅವಳು 80ರ ದಶಕದಲ್ಲಿ ಇದ್ದಾಳೆ. ನನಗೆ ತಾಯಿ ಇದ್ರೂ ಎಸ್ತೇರ್ ನನ್ನ ಜೀವನದ ಕಠಿಣ ಕ್ಷಣಗಳಲ್ಲಿ ಹೆಚ್ಚುವರಿ ಪ್ರೋತ್ಸಾಹ ಮತ್ತು ಪ್ರೀತಿಯನ್ನು ನೀಡಿದ್ಲು. ಎಲ್ರಿಗೂ ಇಂಥ ಒಬ್ರು ಬೇಕು ಅಲ್ವೇ? ಮಾರ್ಗದರ್ಶನದ ಬಗ್ಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಮಾರ್ಗದರ್ಶನದ ಬಗ್ಗೆ ಎಷ್ಟು ತಿಳಿದಿದ್ವೋ ಎಂಬುದನ್ನು ನಾನು ತಿಳ್ಕೊಳ್ಳೋಕ್ಕೆ ಆಸಕ್ತಳಾಗಿದ್ದೀನಿ. ಮಾರ್ಗದರ್ಶನದ ಸಂಬಂಧಗಳು ಪ್ರಾಚೀನ ಕಾಲದಿಂದಲೂ ಇದೆ. ಪುರುಷರು ಹುಡುಗರಿಗೆ ಬೇಟೆ ಆಡೋದನ್ನು, ಕಟ್ಟಡ ನಿರ್ಮಿಸೋದನ್ನು ಮತ್ತು ಪುರುಷನಾಗುವುದನ್ನು ಕುರಿತಾಗಿ ಬೋಧಿಸ್ತಾ ಇದ್ರು. ಮತ್ತು ಮಹಿಳೆಯರು ಹುಡುಗಿಯರಿಗೆ ಅಡುಗೆಯನ್ನು, ಸ್ವಚ್ಛತೆಯನ್ನು, ಅಡಿಗೆ ಸಿದ್ಧಪಡಿಸೋದರ ಬಗ್ಗೆ ಮತ್ತು ಮಹಿಳೆಯಾಗುವ ಬಗ್ಗೆ ಕಲಿಸ್ತಾ ಇದ್ರು. ಇಂದಿನ ದಿನಗಳಲ್ಲಿ ಅನೇಕ ಹುಡುಗಿಯರು ಮತ್ತು ಮಹಿಳೆಯರು ಮಾರ್ಗದರ್ಶನ ಪಡೆಯದೇನೆ ಬೆಳೆದಿದ್ದಾರೆ. ಅವರು ಜೀವನದ ಮಹತ್ವದ ಪಾಠಗಳನ್ನು ಸ್ವತಃ ಕಲಿಬೇಕಾಯಿತು. ಬಹುಶಃ ಅವರು ಅನಾಥರಾಗಿರ್ಬೋದು, ಅಥವಾ ತ್ಯಜಿಸಲ್ಪಟ್ಟಿರಬಹುದು, ಅಥವಾ ಯಾವುದೋ ಯುದ್ಧದಲ್ಲೋ ಅನಾರೋಗ್ಯದಲ್ಲೋ ಅವರ ಕುಟುಂಬವನ್ನು ಕಳ್ಕೊಂಡಿರಬಹುದು. ಆದರೆ ಮಾರ್ಗದರ್ಶನ ಬಹಳ ಮುಖ್ಯ. ನಮಗಿಂತ ಹೆಚ್ಚಿನ ಅನುಭವ ಇರುವವರಿಂದ ನಾವು ಬಹಳ ಕಲಿಬಹುದು. ಜೊತೆಗೆ ಮಾರ್ಗದರ್ಶನದ ಸಂಬಂಧಗಳು ಕೂಡ ನಮ್ಮ ಭಾವನೆಗಳು, ಆಸೆಗಳು, ಕನಸುಗಳು, ನಿರಾಸೆಗಳು ಮತ್ತು ನಮ್ಮ ತಪ್ಪುಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಸುರಕ್ಷಿತ ಜಾಗವನ್ನು ಒದಗಿಸಿಕೊಡುತ್ತೆ. ಹಾಗೆಯೇ ಮಾತನಾಡಲಿಕ್ಕೆ ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಾನು ನಂಬೋದೇನೆಂದರೆ, ನಾವು ಎಷ್ಟೇ ವಯಸ್ಸಾದರೂ ನಮ್ಮ ಮಾರ್ಗದರ್ಶಿಯಿಂದ ಬಹಳ ಲಾಭ ಆಗ್ಬೋದು. ನನ್ನ ಮಾರ್ಗದರ್ಶಿಯು 70 ವರ್ಷದವರು ಮತ್ತು ಅವರಿಗೂ ಕೂಡ 90 ವರ್ಷದ ಒಬ್ಬ ಮಾರ್ಗದರ್ಶಿ ಇದ್ದಾರೆ. ನಾವು ಮಕ್ಕಳಾಗಿದ್ದಾಗ ನಮ್ಮನ್ನು ಯುವಕರಾಗಿ ಬೆಳೆಸ್ಕೊಳ್ಳೋದು ಕಲಿಬೇಕು. ನಾವು ಯುವಕರಾಗಿದ್ದಾಗ ಜೀವನದ ಜವಾಬ್ದಾರಿಗಳನ್ನು ನಿಭಾಯಿಸೋದನ್ನು ಕಲಿಬೇಕು. ನಾವು ವೃದ್ಧರಾದಾಗ ನಮ್ಮ ಕುಟುಂಬ, ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಪ್ರೋತ್ಸಾಹಿಸುವವರಾಗಿರಬೇಕು. ನಾವು ಕಷ್ಟದಲ್ಲಿದ್ದಾಗ ಅದೇ ರೀತಿಯ ಸಂಕಟಗಳನ್ನು ಅನುಭವಿಸಿದವರಿಂದ ಕಲಿಬಹುದು. ನಾವು ನಮ್ಮ ಜೀವನ ಚೆನ್ನಾಗಿ ಸಾಗಿಸ್ತಾ ಇದ್ರೂ ಸಹ ಇನ್ನಷ್ಟು ಸಾರ್ಥಕವಾಗಿರಿಸಲು ಮಾರ್ಗದರ್ಶನ ನಮಗೆ ಸಹಾಯ ಮಾಡುತ್ತೆ. ನಾವು ನಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ, ರೋಗ ಬಾಧೆಯಾಗಿದ್ದಾಗ ಅಥವಾ ಕಠಿಣ ಸಂದರ್ಭಗಳನ್ನು ಎದುರಿಸ್ತಿದ್ದಾಗ ಅದೇ ಅನುಭವ ಹೊಂದಿದವರಿಂದ ಸಹಾಯ ಮತ್ತು ಪ್ರೋತ್ಸಾಹ ಪಡಿಬೋದು. ಇನ್ನೂ ಮಹತ್ವವಾದದ್ದು ಯಾವುದು ಗೊತ್ತಾ? ಹುಡುಗಿಯರು ಮತ್ತು ಮಹಿಳೆಯರಿಗೆ ಮಾರ್ಗದರ್ಶನ. ಒಳ್ಳೆಯ ಸಂಬಂಧ ಬೆಳೆಸೋದು,
ಕುಟುಂಬವನ್ನು ಬೆಳೆಸೋದು, ಒಳ್ಳೆ ಪತ್ನಿಯಾಗಿ ಇರೋದು ಹೇಗೆ, ಪ್ರೇರೇಪಣೆ ಹೇಗೆ ಮಾಡುವುದು, ಕುಟುಂಬವನ್ನು ನಿರ್ವಹಿಸುವಂಥದ್ದು, ಈ ರೀತಿಯಾದಂಥ ಎಲ್ಲ ಕಷ್ಟಕರವಾದಂಥ ವಿಷಯಗಳನ್ನು ಗುರುತಿಸುವುದು. ವೈವಾಹಿಕ ಜೀವನವೂ ಸುಲಭವೇನಿಲ್ಲ, ಅದು ಕೂಡ ಕೆಲವೊಮ್ಮೆ ಕಠಿಣ ಆಗ್ಬೋದು. ಬಹುಶಃ ನಿಮ್ಮ ಗಂಡ ನಿಮ್ಮನ್ನು ಚೆನ್ನಾಗಿ ವರ್ತಿಸದೇ ಇರ್ಬೋದು. ಒಂದು ವೇಳೆ ನಿಮ್ಮ ಯಜಮಾನರು ದಾಂಪತ್ಯ ಜೀವಿತದ ಹೊರಗಿನ ಸಂಬಂಧವನ್ನು ಹೊಂದಿರ್ಬೋದು. ನೀವು ಮಾರ್ಗದರ್ಶನದ ಸಂಬಂಧದಲ್ಲಿ ಇದರ ಬೆಂಬಲವನ್ನು ನೀವು ಪಡೀಬಹುದು. ನೀವೇ ತಪ್ಪಾಗಿ ವರ್ತಿಸ್ತಾ ಇದ್ದರೆ ನಿಮ್ಮ ನಡೆಗೆ ಜವಾಬ್ದಾರಿಯಾಗಿರುವುದಕ್ಕೆ ಮತ್ತು ಉತ್ತಮ ಆಯ್ಕೆಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹಿಸುವುದೇ ಈ ಮಾರ್ಗದರ್ಶಿ. ಇಂಥ ಮಾರ್ಗದರ್ಶಿಗಳು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿದ್ದಾರೆ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಬಾಳಿನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ಬೈಬಲ್ನಲ್ಲಿ ದೇವರ ವಾಕ್ಯ ಎಲ್ಲರಿಗೂ ಸಂಬಂಧಿಸಿದೆ. ಅದರಲ್ಲಿ ಮಾರ್ಗದರ್ಶಿಗಳನ್ನು ಹೊಂದಿದಂಥ ಅನೇಕ ವ್ಯಕ್ತಿಯ ಕಥೆಗಳನ್ನು ನಾವು ಕಾಣಬಹುದು. ಅವರ ಮಾರ್ಗದರ್ಶಿಗಳು ಅವರ ಸ್ನೇಹಿತರಾಗಿರಬಹುದು, ಒಂದು ವೇಳೆ ಅವರ ಹಿರಿಯ ಕುಟುಂಬದ ಸದಸ್ಯರು ಕೂಡ ಆಗಿರಬಹುದು. ಅವರು ಜೀವನ, ವೃತ್ತಿ, ಕುಟುಂಬ ಮತ್ತು ಭವಿಷ್ಯದ ಕನಸುಗಳ ಬಗ್ಗೆ ಚರ್ಚಿಸಲು ಸದಾ ಒಟ್ಟಿಗೆ ಇರ್ತಾ ಇದ್ರು. ಬೈಬಲ್ನಲ್ಲಿ ಇದ್ದಂಥ ಒಂದು ಕತೆ ನಯೋಮಿ ಮತ್ತು ರೂತ್ ಬಗ್ಗೆ. ನಾನು ಈ ಕಥೆಯ ಕೆಲವೊಂದು ಭಾಗವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನವೋಮಿ ರೂತ್ನ ಅತ್ತೆ ಆಗಿದ್ರು. ನವೋಮಿಯ ಗಂಡ ಸಾವನ್ನಪ್ಪಿದ್ರು. ಹಾಗೆ ರೂತ್ನ ಗಂಡ ಕೂಡ ಮೃತಪಟ್ಟಿದ್ದ. ನಯೋಮಿ ತನ್ನ ಸೊಸೆಯಾದ ರೂತ್ಗೆ, ನೀನು ಮತ್ತೆ ನಿನ್ನ ಜನರ ಬಳಿಗೆ ಹೋಗು ಎಂಬುದಾಗಿ ಸಲಹೆ ಕೊಟ್ಟಿದ್ಲು. ಆದರೆ ರೂತ್ ತನ್ನ ಅತ್ತೆಯೊಂದಿಗಿರುವಂಥ ಸಂಬಂಧವನ್ನು ಬಹಳ ಅಮೂಲ್ಯವಾಗಿ ಕಾಣ್ತಾಳೆ. ಅವಳು ನಯೋಮಿಯನ್ನ ಬಿಟ್ಟು ಹೋಗದೆ ನಯೋಮಿಯ ಜನರ ಬಳಿಗೆ ಹಿಂದಿರುಗಿ ಹೋಗ್ತಾಳೆ. ನಯೋಮಿ ಮತ್ತು ರೂತ್ ಒಟ್ಟಿಗೆ ಇದ್ರು. ಪ್ರತಿದಿನ ರೂತ್ ಹೊಲಗಳಿಗೆ ಹೋಗಿ ಕೊಯ್ಲಿನ ನಂತರ ಧಾನ್ಯದ ಉಳಿದ ಭಾಗಗಳನ್ನು ಸಂಗ್ರಹಿಸ್ತಾ ಇದ್ಲು. ಅವಳು ತನ್ನ ಅತ್ತೆಗೆ ಉತ್ತಮವಾದಂಥ ಹಿತೈಷಿಯಾಗಿದ್ಲು. ಹಾಗೆ ನಯೋಮಿ ಕೂಡ ಉತ್ತಮವಾದಂಥ ಮಾರ್ಗದರ್ಶಿಯಾಗಿ ರೂತ್ನ ಹೊಸ ಸಮಾಜದಲ್ಲಿ, ಹೊಸ ಸಂಸ್ಕೃತಿಯಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ರು. ನಯೋಮಿ ರೂತ್ಗೆ ಕುಟುಂಬದಲ್ಲಿ ಪುರುಷರು ಮತ್ತು ಮಹಿಳೆಯರ ಸಂಬಂಧಗಳ ಬಗ್ಗೆ ಬೋಧಿಸ್ತಾ ಇದ್ರು. ಇದಕ್ಕೆ ಪ್ರತಿಯಾಗಿ ರೂತ್ ಆಹಾರಕ್ಕಾಗಿ ಧಾನ್ಯವನ್ನು ಸಂಗ್ರಹಿಸಿ ತನ್ನ ಅತ್ತೆಗೆ ತಂದುಕೊಡ್ತಾ ಇದ್ಲು. ಇಬ್ಬರು ಪರಸ್ಪರ ಜವಾಬ್ದಾರಿ ಹೊತ್ಕೊಂಡು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡ್ತಾ ಇದ್ರು. ದೇವರು ರೂತ್ಗೆ ಹೊಸ ಬದುಕಿನಲ್ಲಿ ಒಂದು ಗಂಡನನ್ನ ಮತ್ತು ಒಬ್ಬ ಮಗನನ್ನ ಆಶೀರ್ವದಿಸ್ತಾರೆ. ನಯೋಮಿಗೂ ಕೂಡ ಒಬ್ಬ ಅಳಿಯನನ್ನು ಹಾಗೂ ಮೊಮ್ಮಗನನ್ನು ನೀಡ್ತಾರೆ. ಈ ಮೂಲಕ ಅವರು ಒಂದು ಹೊಸ ಕುಟುಂಬದೊಟ್ಟಿಗೆ ತಮ್ಮ ಜೀವನವನ್ನು ಪ್ರಾರಂಭಿಸಿದರು. ಇದು ಮಹಿಳೆಯರ ಪರಸ್ಪರ ಬೆಂಬಲ ಮತ್ತು ಮಾರ್ಗದರ್ಶನದ ಶಕ್ತಿಯನ್ನು ತೋರಿಸುವಂಥ ಬೈಬಲ್ನ ಅತ್ಯಂತ ಸುಂದರವಾದಂಥ ಕಥೆಯಾಗಿದೆ. ಮೂರನೇ ದಿನದಲ್ಲಿ ನೀ ಮರಣವನ್ನು ಜಯಿಸಿದೆ. ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರ ಹೊಂದಿಕೊಂಡೆ. ಮೂರನೇ ದಿನದಲ್ಲಿ ನೀ ಮರಣವನ್ನು ಜಯಿಸಿದೆ. ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರ ಹೊಂದಿಕೊಂಡೆ. ನನಗಾಗಿ ತಿರುಗಿ ನೀ ಬರಲಿರುವೆ, ನಿನ್ ಜೊತೆಗೆ ನನ್ನನ್ನು ಕರೆದೊಯ್ಯು. ನೀವು ಮತ್ತೊಬ್ಬರಿಗೆ ಮಾರ್ಗದರ್ಶನದ ಸಂಬಂಧವನ್ನು ಹೊಂದಲು ಇಚ್ಛಿಸ್ತೀರಾ? ಹೌದಾದರೆ ನಿಮಗೆ ಉತ್ತಮ ಮಾರ್ಗದರ್ಶಿಯಾಗಬಹುದಾದವರನ್ನು
ದೇವರ ಬಳಿ ಪ್ರಾರ್ಥನೆ ಮಾಡಿರಿ. ನೀವು ಈಗ ಅನುಭವಿಸುತ್ತಿರುವ ಸಂಕಟಗಳನ್ನು ಎದುರಿಸಿ ಜಯ ಗಳಿಸಿರುವ ಮಹಿಳೆಯರನ್ನು ಯೋಚಿಸಿ ದೇವರಿಂದ ಮಾರ್ಗದರ್ಶನಗಳನ್ನು ಪಡೆದು ಈ ವಿಶೇಷ ವ್ಯಕ್ತಿ ಯಾರೆಂಬುದನ್ನು ಕಂಡುಕೊಳ್ಳಲು ಕೇಳಿ. ನೀವು ಯಾರಾದರೂ ನಿಮ್ಮ ಮಾರ್ಗದರ್ಶಿಯಾಗಬಹುದು ಎಂದು ಭಾವಿಸಿದ್ರೆ ಅವರೊಂದಿಗೆ ಮಾತಾಡಿ. ನಿಮಗೆ ಮಾರ್ಗದರ್ಶಿಯ ಅಗತ್ಯವಿದೆ ಎಂಬುದನ್ನು ಅವರಿಗೆ ತಿಳಿಸಿ. ಈ ಸಂಬಂಧವನ್ನು ಕುರಿತು ಅವರು ಪ್ರಾರ್ಥಿಸಲು ಕೇಳಿ. ಇಲ್ಲಿ ನಿಮಗೆ ಸಹಾಯವಾಗುವಂಥ ಕೆಲವು ವಿಚಾರಗಳನ್ನ ಹೇಳ್ತೀನಿ. ನಿಮ್ಮ ಜೀವನವನ್ನು ನಿಯಂತ್ರಿಸಲು ಪ್ರಯತ್ನಿಸುವ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಡಿ. ನೀವು ಪ್ರತಿಯೊಂದು ವಿಷಯದಲ್ಲೂ ಆದೇಶ ನೀಡುವಂಥ ವ್ಯಕ್ತಿಯನ್ನು ನೀವು ಬಯಸೋದಿಲ್ಲ. ನೀವು ಅವರ ಸಲಹೆಯನ್ನು ಅನುಸರಿಸದೇ ಇದ್ದರೆ ಅವರು ಕೋಪಗೊಳ್ಳುವಂಥವರಾಗಿರಬಾರ್ದು. ಆದರೆ ಜ್ಞಾನಪೂರ್ಣ ಮಾರ್ಗದರ್ಶನವನ್ನು ಸ್ವೀಕರಿಸಲು ನಿಮ್ಮ ಮನಸ್ಸು ತೆರೆದಿರಬೇಕು. ನಿಮಗೆ ಪ್ರೋತ್ಸಾಹ ನೀಡುವ, ನಿಮಗೆ ಸಲಹೆಗಳನ್ನು ನೀಡುವ, ತಮ್ಮ ಅನುಭವದ ಜ್ಞಾನವನ್ನು ಹಂಚಿಕೊಳ್ಳುವಂಥ ವ್ಯಕ್ತಿ ಉತ್ತಮ ಮಾರ್ಗದರ್ಶಿ ಆಗ್ತಾರೆ. ವಿಶ್ವಾಸಾರ್ಹ ಮತ್ತು ನಿಮ್ಮ ಸಂಬಂಧಕ್ಕೆ ನಿಷ್ಠೆಯಾಗಿರುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಯಾಕೆಂದರೆ ನಿಮ್ಮ ವೈಯಕ್ತಿಕ ಚರ್ಚೆಗಳು ಎಲ್ಲ ಮನೆ, ಮಠ, ನೆರೆಹೊರೆಯವರ ಬಗ್ಗೆ ಹರಡಬಾರ್ದು. ಇನ್ನೊಂದು ಮುಖ್ಯವಾದಂಥ ವಿಷಯ, ನೀವು ಇತರೆ ಯುವ ಮಹಿಳೆಯರಿಗೆ ಮಾರ್ಗದರ್ಶಿಯಾಗಬಲ್ಲ ಮಹಿಳೆಯಾಗಿದ್ದೀರಾ? ಬಹುಶಃ ನಿಮ್ಮ ಪರಿಚಯದಲ್ಲಿ ನಿಮ್ಮ ಜ್ಞಾನ ಮತ್ತು ಸ್ನೇಹದಿಂದ ಲಾಭ ಪಡೆಯಬಹುದಾದವರು ಯಾರಾದರೂ ಇರಬಹುದು. ಅವರಿಗಾಗಿ ಪ್ರಾರ್ಥಿಸಿ ಮತ್ತು ದೇವರಿಂದ ಮಾರ್ಗದರ್ಶನ ಪಡೆಯಿರಿ. ನಾನು ಅನೇಕ ಯುವ ಮಹಿಳೆಯರನ್ನು ಬಲ್ಲೆ. ಅವರು ತಮ್ಮ ಜೀವನದಲ್ಲಿ ಸಹಾಯ ಮತ್ತು ಪ್ರೋತ್ಸಾಹ ನೀಡುವಂಥ ಒಬ್ಬ ಮಾರ್ಗದರ್ಶಿಯನ್ನೇ ಬಯಸ್ತಾರೆ. ಇಂದು ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮಕ್ಕೆ ಕೆಲವು ಮಹಿಳೆಯರು ಆಧ್ಯಾತ್ಮಿಕ ತಾಯಿಯರನ್ನು ಹೊಂದಿರ್ತಾರೆ ಎಂಬುದನ್ನು ನೀವು ಕೇಳಿದ್ದೀರಾ. ಆದರೆ ಇದರಿಂದ ತಾಯಿ ಆತ್ಮವಾಗಿದ್ದಾಳೆ ಎಂದು ಅರ್ಥವಲ್ಲ. ಆಧ್ಯಾತ್ಮಿಕ ತಾಯಿ ಅಂದರೆ ನಿಜವಾದ ಮಹಿಳೆ. ಅವಳು ನಿಮ್ಮ ಜನ್ಮ ತಾಯಿ ಅಲ್ಲ, ಆದರೆ ನಿಮ್ಮನ್ನು ತುಂಬ ಪ್ರೀತಿಸುವವರು. ಅವರು ಜ್ಞಾನಯುತರು ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ನಿಮಗೆ ದೈವಿಕ ಮಾರ್ಗದರ್ಶನ ನೀಡುವವರು. ನೀವು ಇವರ ಬಗ್ಗೆ ಏನನ್ನು ಯೋಚಿಸ್ತೀರಿ? ಇಂದು 3 ಮಕ್ಕಳ ತಾಯಿ ಮತ್ತು ಅನೇಕರ ಆಧ್ಯಾತ್ಮಿಕ ತಾಯಿ ನಮ್ಮೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಬಂದಿದ್ದಾರೆ. ಧನ್ಯವಾದಗಳು ಕ್ಲಾರಾ. ಇಲ್ಲಿ ಮತ್ತೆ ಬರಲು ಬಹಳ ಸಂತೋಷವಾಗಿದೆ. ನಾವು ಮಹಿಳೆಯರು ಗಾಢವಾದ ಮತ್ತು ಶಾಶ್ವತ ಸಂಬಂಧಗಳನ್ನು ಆಲಿಸ್ತೀವಿ ಅಲ್ವಾ? ಇದೇ ಕಾರಣಕ್ಕೆ ದೇವರು ನಮ್ಮನ್ನು ಹಾಗೆ ನಿರ್ಮಿಸಿದ್ದಾರೆ. ಅವರು ನಮಗೆ ಅಮೂಲ್ಯವಾದಂಥ ಪ್ರಭಾವಿಸುವಂಥ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಜೀವನವನ್ನು ಮುಂದುವರಿಸಲು, ಮುಂದಿನ ತಲೆಮಾರನ್ನು ಬೆಳೆಸಲು ದೇವರು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ. ಬಹುಶಃ ನೀವು ಯೋಚನೆ ಮಾಡ್ಬೋದು, ನಾನು ಪ್ರಭಾವ ಬೀರಕ್ಕೆ ಸಾಧ್ಯನಾ? ನೀವು ಒಬ್ಬ ವ್ಯಕ್ತಿಯಾಗಿ ಮೌಲ್ಯಯುತವಾಗಿಲ್ಲ ಎಂಬುದಾಗಿ ನೀವು ಭಾವಿಸ್ಬೋದು. ನೀವು ಎಲ್ಲಿ ವಾಸಿಸುತ್ತೀರಿ? ಆ ಸ್ಥಳ ಮಹಿಳೆಯರನ್ನು ಕೀಳಾಗಿ ಕಾಣ್ಬೋದು. ಆದ್ದರಿಂದ ನೀವು ಕೇಳ್ಬೋದು, ನಾನಿನ್ನೂ ತಳದಲ್ಲಿ ಇರುವಾಗ ನಾನು ಇತರರನ್ನು ಹೇಗೆ ಉದ್ಧಾರ ಮಾಡ್ಬೋದು? ನನ್ನ ಸ್ನೇಹಿತರೆ, ನನಗೆ ಅರ್ಥ ಆಗುತ್ತೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಮಹಿಳೆಯರಿದ್ದಾರೆ ಮತ್ತು ಅವರನ್ನು ಪ್ರೀತಿಸುವ ಮತ್ತು ಪಾಲಿಸಬೇಕಾದವರಿಂದ ಕೆಟ್ಟದಾಗಿ ನಿಂದಿಸಲಾಗ್ತಾ ಇದೆ. ಸ್ವಂತ ಕುಟುಂಬದ ಸದಸ್ಯರು ನಿಮ್ಮನ್ನು ಪ್ರೀತಿಸುವಂಥ ಯಾರಾದರೂ ಇದ್ದಾರೆ ಎಂಬುದಾಗಿ ನೀವು ತಿಳ್ಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ. ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಮತ್ತು ನಾವಿಲ್ಲಿ ವಿಮೆನ್ ಆಫ್ ಹೋಪಲ್ಲಿ ಮಾತನಾಡ್ತಾ ಇದ್ದೇವೆ. ದೇವರು ಪುರುಷ ಹಾಗೂ ಮಹಿಳೆಯರನ್ನು ಇಬ್ಬರನ್ನು ತನ್ನದೇ ಆದ ರೀತಿಯಲ್ಲಿ ಸೃಷ್ಟಿಸಿದನು. ಸತ್ಯವೇದದಲ್ಲಿ ಯೆರೆಮೀಯನ ಪ್ರವಾದನೆಯ ಪುಸ್ತಕ 31ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಪುರುಷರು ಮತ್ತು ಮಹಿಳೆಯರು ವಿಭಿನ್ನ ಪಾತ್ರಗಳು ಮತ್ತು ವಿಭಿನ್ನವಾದಂಥ ವರಗಳನ್ನು ಹೊಂದಿದ್ದಾರೆ. ದೇವರು ಅವರನ್ನು ಸಮಾನವಾಗಿ ಮಾಡಿದನು. ದೇವರ ಪ್ರತಿರೂಪದಲ್ಲಿ ಪುರುಷರು ಮತ್ತು ಮಹಿಳೆಯರನ್ನು ರಚಿಸ್ತಾ ಇದ್ದಾರೆ. ನೀವಿದನ್ನು ನಂಬ್ತೀರಾ? ಓಹ್, ನಾನಿದನ್ನು ನಂಬ್ತೇನೆ. ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಿಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಕೆಲವು ಧರ್ಮಗಳು ಮಹಿಳೆಯರು ಪುರುಷರಂತೆ ಬುದ್ಧಿವಂತರು ಅಥವಾ ಆಧ್ಯಾತ್ಮಿಕರಲ್ಲ ಎಂಬುದಾಗಿ ಹೇಳ್ತಾರೆ. ದೇವರು ಯೋಚಿಸುವ ರೀತಿ ಇದು ಅಲ್ಲ. ಇಲ್ಲದಿದ್ದರೆ ಆತನು ತನ್ನ ಪ್ರತಿದಿನ ತನ್ನ ಸೃಷ್ಟಿಯನ್ನು ನಿರ್ವಹಿಸಲು ಮಹಿಳೆಯರನ್ನು ಬಳಸ್ತಾ ಇರಲಿಲ್ಲ. ದೇವರು ಮಹಿಳೆಯರಿಗೆ ತಮ್ಮ ಮಕ್ಕಳನ್ನು ಬೆಳೆಸುವ, ಆರೋಗ್ಯಕರ, ಜವಾಬ್ದಾರಿಯುತ ವಯಸ್ಕರಂತೆ ಕಲಿಸುವಂಥ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರು ಮುಂದೆ ತಮ್ಮ ಸಮುದಾಯಗಳ ಭವಿಷ್ಯದ ನಾಯಕರುಗಳಾಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಮೊದಲು 5 ವರ್ಷಗಳನ್ನು
ಮಹಿಳೆಯ ಪ್ರಭಾವದಿಂದಲೇ ಕಳೆಯುತ್ತಾನೆ ಎಂಬುದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇವು ಪ್ರಮುಖವಾಗಿ ಕಲಿಯುವಂಥ ವರ್ಷಗಳು. ಗರ್ಭಿಣಿಯರು ಮಕ್ಕಳು ಜನಿಸುವ ಮೊದಲೇ ತಮ್ಮ ಶಿಶುಗಳ ಮೇಲೆ ಪ್ರಭಾವ ಬೀರ್ತಾರೆ. ಇದು ನಿಮಗೆ ಗೊತ್ತಿದೆಯಾ? ನೀವು ನೋಡಿ, ನಾವು ಈ ಪ್ರಭಾವದ ಉಡುಗೊರೆಯನ್ನು ಚೆನ್ನಾಗಿ ಬಳಸುವಂಥದ್ದು ಬಹಳ ಮುಖ್ಯ. ನಮ್ಮ ವ್ಯವಹಾರ, ತಿನ್ನುವುದು, ಕುಡಿಯುವುದು, ಕೆಲಸ ಮಾಡುವುದು ಮತ್ತು ಹೋಗುವುದಕ್ಕಿಂತ ಈ ಜೀವಿತವು ತುಂಬ ಹೆಚ್ಚು ಎಂಬುದಾಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸತ್ಯವೇದದಲ್ಲಿ ಹೇಳುತ್ತೆ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 3ನೇ ವಚನ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ನೀವು ಬೈಬಲನ್ನು ಹೊಂದಿದ್ದೀರಾ? ಅದನ್ನು ಓದಲಿಕ್ಕೆ ಸಮಯವನ್ನು ಕಂಡುಹಿಡಿಯಲೇಬೇಕು. ನೀವು ಓದಿ ಅರ್ಥ ಮಾಡಿಕೊಳ್ಳಲಾಗದಿದ್ದರೆ ಓದಬಲ್ಲಂತ ದೇವರ ವಾಕ್ಯವನ್ನು ನಿಮಗೆ ವಿವರಿಸುವಂಥ ವ್ಯಕ್ತಿಯನ್ನು ಹುಡುಕಿ. ಮಕ್ಕಳಿಗೆ ಇಂದು ಸುರಕ್ಷಿತವಾದ ಮತ್ತು ಸ್ಥಿರವಾದ ಮನೆಗಳ ಅವಶ್ಯಕತೆ ಇದೆ. ಅವರಿಗೆ ಉತ್ತಮ ಪೋಷಕರು ಬೇಕು. ಅವರು ಅನುಸರಿಸಲು ಸರಿಯಾದ ಮಾರ್ಗವನ್ನು ಕಂಡುಹಿಡಿಯಲು ಸಹಾಯ ಬೇಕು. ಆಧ್ಯಾತ್ಮಿಕ ತಾಯಂದಿರ ಅವಶ್ಯಕತೆ ಇದೆ. ಆಧ್ಯಾತ್ಮಿಕ ಮೌಲ್ಯಗಳನ್ನು ಅವರು ಕಲಿಸಿಕೊಡ್ತಾರೆ. ಇದರಿಂದ ಅವರು ತಮ್ಮ ಜೀವನದಲ್ಲಿ ಉತ್ತಮ ಆಯ್ಕೆಗಳನ್ನು ಹೇಗೆ ಮಾಡಬೇಕೆಂಬುದಾಗಿ ತಿಳ್ಕೊಳ್ಬಹುದು. ಅವರು ಸತ್ಯವನ್ನು ಆರಿಸ್ಕೊಳ್ಬೇಕು, ಸುಳ್ಳನ್ನಲ್ಲ, ಪ್ರೀತಿಯನ್ನು, ದ್ವೇಷವನ್ನಲ್ಲ, ಶಾಂತಿಯನ್ನು, ಯುದ್ಧವನ್ನಲ್ಲ, ಬುದ್ಧಿವಂತಿಕೆಯನ್ನು, ಮೂರ್ಖತನವಲ್ಲ, ಶ್ರದ್ಧೆಯನ್ನು, ಸೋಮಾರಿತನ ಅಲ್ಲ, ಪ್ರಾಮಾಣಿಕತೆಯನ್ನು, ಅಪ್ರಾಮಾಣಿಕತೆಯನ್ನಲ್ಲ, ಇವು ಮತ್ತು ಇನ್ನೂ ಹೆಚ್ಚಿನವುಗಳು. ಅವನು ಅಥವಾ ಅವಳು ಹೊಂದಿರಲಾರದ್ದನ್ನು ಯಾರೂ ಅವನಿಗೆ ನೀಡಲು ಸಾಧ್ಯವಿಲ್ಲ. ಮತ್ತು ನೀವು ನಾನು ಹೇಳಿದ್ದನ್ನು ತಿಳಿದಿದ್ದೀರಾ? ನಮ್ಮ ಜೀವನವು ಕಹಿ ತುಂಬಿದರೆ ನಮ್ಮ ಸುತ್ತಮುತ್ತಲಿನವರಿಗೆ ಸಂತೋಷವನ್ನು ಕೊಡಲಿಕ್ಕೆ ಸಾಧ್ಯವೇ? ಕ್ಷಮೆಯ ಮನೋಭಾವವನ್ನು ಹಾದು ಹೋಗಲು ನಮಗೆ ಬೇರೆ ಯಾವುದೇ ಮಾರ್ಗವಿಲ್ಲ. ನೀವು ಭಯ ಮತ್ತು ಅಪನಂಬಿಕೆಯಿಂದ ತುಂಬಿದರೆ ಇತರರನ್ನ ನಂಬಿಕೆ ಹೊಂದಲು, ದೇವರ ವಾಗ್ದಾನಗಳನ್ನು ನಂಬುವಂತೆ ಪ್ರೋತ್ಸಾಹಿಸಲು ಸಾಧ್ಯವಿಲ್ಲ. ಸತ್ಯವೇದದಲ್ಲಿ 1ನೇ ಯೋಹಾನ 1ನೇ ಅಧ್ಯಾಯದ 9ನೇ ವಚನವು ಹೀಗೆ ಹೇಳ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ದಯವಿಟ್ಟು ಈ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ. ದೇವರು ಇಂದು ನಿಮ್ಮ ಹೃದಯವನ್ನು ತನ್ನ ಪ್ರೀತಿ, ಶಾಂತಿ ಮತ್ತು ಸಂತೋಷದಿಂದ ಹೇಗೆ ತುಂಬುತ್ತಾನೆ ಎಂಬುದನ್ನು ನೀವೇ ನೋಡುತ್ತೀರಿ. ನಿನ್ನ ತೋಳಲ್ಲಿ ಆಡೋ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ, ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ, ಪ್ರೀತಿಸುವೆನಾ యేసయ్య, ಎಂದೆಂದು ಪ್ರೀತಿಸುವೆ. ಕೆಲವು ವರ್ಷಗಳ ಹಿಂದೆ ಕೆಲವು ಯುವ ತಾಯಂದಿರು ಸಹಾಯ ಕೇಳುತ್ತಾ ನನ್ನ ಬಳಿಗೆ ಬಂದರು. ಕೆಲವರು ನಿರಾಸೆಗೊಂಡ್ರು. ಕೆಲವರು ತಮ್ಮ ಮಕ್ಕಳನ್ನು ಹೇಗೆ ನಿಭಾಯಿಸಬೇಕು ಎಂದು ತಿಳಿದಿರಲಿಲ್ಲ. ಇತರರು ತಮ್ಮ ತಮ್ಮ ಗಂಡಂದಿರೊಂದಿಗೆ ಸಮಸ್ಯೆಗಳನ್ನು ಹೊಂದಿದ್ರು. ಕೆಲವರು ತಮ್ಮ ಮನೆಯನ್ನು ಕ್ಲೀನಾಗಿ ನೀಟಾಗಿ ಇಡೋದಕ್ಕೆ ಕಷ್ಟಪಡ್ತಾ ಇದ್ರು. ಅದರಲ್ಲಿ ಹೆಚ್ಚಿನವರು ತುಂಬ ಸುಸ್ತಾಗ್ತಾ ಇದ್ರು, ಬಳಲ್ತಾ ಇದ್ರು. ಅವರಿಗೆ ಜೀವನದಲ್ಲಿ ಒಂದು ಮಾರ್ಗದರ್ಶನ ಬೇಕಿತ್ತು. ಆದರೆ ಉತ್ತಮ ತಾಯಂದಿರಂದೇ ಬದುಕುವುದಕ್ಕೆ, ಅವರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಆಂತರಿಕವಾದಂಥ ಶಕ್ತಿ ಕೂಡ ಅವರಿಗೆ ಬೇಕಾಗಿತ್ತು. ವಯಸ್ಸಾದಂಥ ಮಹಿಳೆಯರಿಗೆ ಒಳ್ಳೆಯದನ್ನು ಕಲಿಸೋದಕ್ಕೆ ಮತ್ತು ಕಿರಿಯ ಮಹಿಳೆಯರಿಗೆ ತಮ್ಮ ತಮ್ಮ ಗಂಡಂದಿರು ಮತ್ತು ಮಕ್ಕಳನ್ನು ಪ್ರೀತಿಸುವುದಕ್ಕೆ, ಸ್ವಯಂ ನಿಯಂತ್ರಣ, ಪರಿಶುದ್ಧವಾಗಿರುವುದಕ್ಕಾಗಿ, ಮನೆಯಲ್ಲಿ ಕೆಲಸ ಮಾಡುವುದಕ್ಕಾಗಿ ಮತ್ತು ದಯೆ ತೋರಿಸುವುದಕ್ಕಾಗಿ ಬೈಬಲ್ ಒಂದು ಸವಾಲು ಹಾಕುತ್ತೆ. ಸತ್ಯವೇದದಲ್ಲಿ ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3-5 ವಚನಗಳಲ್ಲಿ ಹೀಗೆ ಓದ್ತೇವೆ,
ದೇವ ಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆ ಆಗದಂತೆ ನೀವು ಗಂಡಂದಿರನ್ನೂ ಮಕ್ಕಳನ್ನೂ ಪ್ರೀತಿಸುವವರು, ದಮೆ ಉಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು. ಹಾಗಾಗಿ ತಿಂಗಳಿಗೆ 2 ಬಾರಿ ನನ್ನ ಮನೆಗೆ ಬರಲಿಕ್ಕೆ ಅವ್ರನ್ನ ಆಹ್ವಾನ ಮಾಡಿದೆ. ನನ್ನ ಮನೆಯನ್ನು ಸಿದ್ಧಪಡಿಸಿದೆ. ಸ್ವಲ್ಪ ಟೀ, ಕುಕ್ಕೀಸ್ ರೆಡಿಯಾಗಿ ಇಟ್ಕೊಂಡಿದ್ದೆ. ಅವರಿಗೆ ವಿಶ್ರಾಂತಿಯಾದಂಥ ವಾತಾವರಣವನ್ನು ಒದಗಿಸಲು ಪ್ರಯತ್ನ ಪಟ್ಟೆ. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಬಹಿರಂಗವಾಗಿ ಮತ್ತು ಸತ್ಯವಾಗಿ ಹಂಚಿಕೊಂಡಿದ್ದೇವೆ. ನಾವು ನಕ್ಕಿದ್ದೇವೆ, ಕೆಲವೊಮ್ಮೆ ಒಟ್ಟಿಗೆ ಅಳುತ್ತಾ ಇದ್ವಿ, ಒಬ್ಬರಿಗೊಬ್ಬರು ಪ್ರಾರ್ಥಿಸಿದ್ದೇವೆ, ನಾವು ಬೈಬಲನ್ನು ಓದ್ತೇವೆ, ಅಧ್ಯಯನ ಮಾಡಿದ್ದೇವೆ. ಗೌರವ, ಸ್ವಯಂ ನಿಯಂತ್ರಣ, ತಾಳ್ಮೆ, ಪ್ರೀತಿ, ಕ್ಷಮೆ, ಕ್ರೈಸ್ತ ಮೌಲ್ಯಗಳನ್ನು ಕಲಿತಾ ಇದ್ದೇವೆ. ಇವು ತುಂಬ ಅದ್ಭುತವಾಗಿದೆ. ನಾವು ಒಟ್ಟಿಗೆ ಕಲಿತಾ ಇದ್ದೀವಿ. ಒಮ್ಮೆ ನಾನು ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾಗ ಸ್ವಚ್ಛವಾಗಿ ಸುಸಂಘಟಿತವಾಗಿ ಮನೆಯನ್ನು ಹೊಂದಿರುವುದು ಎಷ್ಟು ಮುಖ್ಯ ಅನ್ನೋದನ್ನು ಹೇಳಿದೆ. ಆ ಸ್ತ್ರೀಗೆ ಅವರ ಇಡೀ ಜೀವನವು ಅವ್ಯವಸ್ಥೆ ಅಂತ ಹೇಳಿದ್ರು. ಅವರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಅವರು ತಿಳಿದಿರಲಿಲ್ಲ. ಆದ್ದರಿಂದ ಒಟ್ಟಿಗೆ ನಾವು ಅವಳಿಗೆ ಸಹಾಯ ಮಾಡಿದ್ವಿ. ಅವಳು ನಮ್ಮನ್ನು ತಮ್ಮ ಮನೆಗೆ ಹೋಗಲು ಬಿಡ್ತಾಳೆ. ಒಟ್ಟಿಗೆ ನಾವು ಅದನ್ನು ಮೇಲಿನಿಂದ ಕೆಳಗಿನವರೆಗೆ ಸ್ವಚ್ಛಗೊಳಿಸಿ ಸಂಪೂರ್ಣವಾಗಿ ಸಂಘಟಿಸಿದ್ವಿ. ಪ್ರತಿಯೊಂದೊಂದು ವಿಷಯಕ್ಕೆ ಅದರದೇ ಆದಂಥ ಸ್ಥಾನವಿದೆ. ಪ್ರತಿಯೊಂದು ವಿಷಯಕ್ಕೂ ಒಂದು ಸ್ಥಳ ಇದೆ. ನಂಬಲಾಗದಂಥ ರೂಪಾಂತರವನ್ನು ನೀವು ನೋಡಿರಬೇಕು. ಅವಳು ಬಹಳ ಕೃತಜ್ಞಳಾಗಿದ್ಲು. ಅವಳು ಹೇಳಿದ್ಲು, ನನ್ನ ತಾಯಿ, ನನ್ನ ಅಜ್ಜಿ, ನನ್ನ ಸಹೋದರಿಯರು ಅವರೆಲ್ಲರೂ ಈ ಗೊಂದಲಮಯ ಸ್ಥಳಗಳಲ್ಲಿ ವಾಸಿಸ್ತಾ ಇದ್ದಾರೆ. ನನ್ನ ಕುಟುಂಬಕ್ಕೆ ಉತ್ತಮ ಸ್ಥಳವನ್ನು ಹೊಂದಲು ನಾನು ಹೀಗೆ ಕಲಿಯಬಹುದೆಂದು ನನಗೆ ತಿಳಿದಿರಲಿಲ್ಲ. ಧನ್ಯವಾದಗಳು. ನನ್ನ ಮಗಳನ್ನು ನನ್ನಂತೆಯೇ ಅವ್ಯವಸ್ಥೆಯಲ್ಲಿ ಬೆಳೆಸೋದಿಲ್ಲ. ನೀವು ನೋಡಿ, ಯೇಸು ಏನು ಮಾಡ್ತಾರೆ, ನಾವು ಅವಳಿಗೆ ಏನು ಮಾಡಿದ್ದೀವಿ. ಒಮ್ಮೆ ಅವರು ಹೀಗೆ ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನದಲ್ಲಿ, ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಒಟ್ಟಾಗಿ ನಾವು ಆ ಗುಂಪಿನಲ್ಲಿ ಒಬ್ಬರಿಗೊಬ್ಬರು ಸೇವೆ ಸಲ್ಲಿಸ್ತಲೇ ಇದ್ವಿ. ಪರಿಣಾಮವಾಗಿ ಈ ಮಹಿಳೆಯರು ತಮ್ಮ ನಂಬಿಕೆಯಲ್ಲಿ ಬಹಳ ಬಲವಾಗಿ ಬೆಳೆದರು. ಮನೆಯಲ್ಲಿ ಅವರ ಸಂಬಂಧಗಳು ಸಹ ಬಲವಾಗಿದ್ವು. ಬೈಬಲ್ ಹೇಳುವುದನ್ನು ಅವರು ಅನುಭವಿಸಿದರು. ಸತ್ಯವೇದದಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 29ರಿಂದ 31 ವಚನಗಳವರೆಗೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು. ಆಧ್ಯಾತ್ಮಿಕ ತಾಯಿ ಅಂದರೆ ಇತರರಿಗೆ ಬೋಧಿಸುವವರು ಮಾತ್ರ ಅಲ್ಲ. ಆಧ್ಯಾತ್ಮಿಕ ತಾಯಿ ಪ್ರೋತ್ಸಾಹಿಕೆ, ಅಗತ್ಯದ ಸಮಯದಲ್ಲಿ ಸಹಾಯಕರಾಗಿರ್ಬೋದು. ನೀವು ನಂಬಬಹುದಾದಂಥ ನಿಜ ಸ್ನೇಹಿತರಾಗಿರ್ಬೋದು. ನಾವೆಲ್ಲರೂ ಆಧ್ಯಾತ್ಮಿಕವಾದಂಥ ತಾಯಂದಿರಾಗಬಹುದು. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ನಾನು ಬಯಸ್ತೇನೆ. ನಮ್ಮಲ್ಲಿ ಮದುವೆಯಾಗದ ಮತ್ತು ಮಕ್ಕಳು ಇಲ್ಲದವರೂ ಸಹ ನಾವು ಪ್ರೋತ್ಸಾಹಕರಾಗ್ಬೋದು, ಸ್ನೇಹಿತರಾಗ್ಬೋದು. ದೇವರು ನಮ್ಮ ದಾರಿ ಕಳಿಸುವವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸೋಣ. ನೀವು ಪ್ರೀತಿಸುವಂಥ ಮಕ್ಕಳಿದ್ರೆ, ಸಹಾಯ ಹಸ್ತದ ಅಗತ್ಯವಿರುವಂಥ ಯುವತಿಯರು ಇದ್ದರೆ ಪ್ರೋತ್ಸಾಹದ ಮಾತು. ದೇವರು ನಿಮ್ಮನ್ನು ಬಳಸಬೇಕೆಂಬುದಾಗಿ ಪ್ರಾರ್ಥಿಸಿ. ಆ ವಿಶೇಷ ಆಧ್ಯಾತ್ಮಿಕ ತಾಯಿಯಾಗಲು ನಿಮಗೆ ಸಹಾಯ ಮಾಡ್ತಾರೆ. ನೆನಪಿಡಿ, ಅವರು ನಿಮಗೆ ಪ್ರಭಾವದ ಉಡುಗೊರೆಯನ್ನು ನೀಡಿದ್ದಾರೆ. ನೀವು ಇಂದು ಪ್ರಾರಂಭಿಸಲು ಸಿದ್ಧರಿದ್ದೀರಾ? ದೇವರು ನಿಮ್ಮೊಂದಿಗೆ ಇರಲಿ ನನ್ನ ಪ್ರಿಯ ಸ್ನೇಹಿತೆಯರೇ. ಹಾಗಾದ್ರೆ ನಿಮಗೆ ಅಗತ್ಯವಿರುವ ಯಾರಿಗಾದ್ರೂ ಆಧ್ಯಾತ್ಮಿಕ ತಾಯಿ ಅಥವಾ ಸಹೋದರಿ ಎಂದು ನೀವು ಪರಿಗಣಿಸ್ತೀರಾ? ಸ್ನೇಹಿತನನ್ನು ಹೊಂದಿರದ ಚಿಕ್ಕ ಹುಡುಗಿ ಅಥವಾ ಮಹಿಳೆಯರ ಬಗ್ಗೆ ನಿಮಗೆ ತಿಳಿದಿರಬಹುದಾ? ನೀವು ಆ ಸ್ನೇಹಿತನಾಗಿರಬಹುದು ಮತ್ತು ನೀವು ಅವರ ಜೀವನದಲ್ಲಿ ನಾವು ಈಗ ಹೋಗುವ ಸಮಯ ನಿಮ್ಮಿಂದ ಕೇಳಲು ನಾವು ಇಷ್ಟಪಡ್ತೇವೆ. ನೀವು ನಮ್ಮನ್ನು ಸಂಪರ್ಕಿಸಬಹುದು, ನಮ್ಮೊಂದಿಗೆ ಮತ್ತೆ ಸೇರ್ಕೊಳ್ಳಿ, ಸರಿನಾ?
ಈ ವಿಮೆನ್ಸ್ ಆಫ್ ಹೋಪ್ನಿಂದ ನಿಮಗೆ ಶುಭವಾಗಲಿ. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 852040479990. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಪ್ರೀತಿಸುವೆನಾ యేసయ్యಾ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ యేసయ్ಯಾ, ಎಂದೆಂದು ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ, ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ, ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ. ಪ್ರೀತಿಸುವೆನಾ యేసయ్యಾ, ನಿನ್ನನ್ನೇ ಪ್ರೀತಿಸುವೆ.